ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬನ್ನಗಳು. ನೀವು ನೋಡ್ತಾ ಇರೋದು 24. ಇನ್ನೂ ಒಂಚೂರು ಉಳಿಸ್ಕೊಂಡು ಅಂತ ಅವ್ರು ಹೇಳಿದ್ರು. ಅದನ್ನೂ ಅಷ್ಟು ನೀವು ಹೇಳಿದ್ರಿ ಅಂತಂದ್ರೆ ವಿಷಯ ಬಹಳ ದೊಡ್ಡದು. ಆಮೇಲೆ ಅವರು ನಾವು ಬಹಳಷ್ಟು ಕಾರ್ಯಕ್ರಮಗಳ ಹೆಸರು ಐತಿ. 25 ವರ್ಷದಿಂದ ಪತ್ರಿಕೆ ನಡೆಸಾಕತ್ತೀನಿ. 48 ವರ್ಷದಿಂದ ಅದೇ ನಾನು ಪತ್ರಿಕಾ ರಂಗದೊಳಗೆ ಗಡಿ ಕನ್ನಡಿಗ ಅಂತ ಹೆಸರು ಹೇಳ್ಕೊಂಡ್ರೆ ಬರೀ ಬೆಳಗಾವಿ ಅಷ್ಟು ಕೆಲಸ ಮಾಡೋದಲ್ಲ, ಹೊರಗೆ ಗಡಿ ಭಾಗಕ್ಕೂ ಹೋಗಿ ಕೆಲಸ ಮಾಡಬೇಕು ಅಂತ ಒಂದ್ಸಾರಿ ಒಬ್ಬರು ನಮಗೆ ನಕ್ಕೊಂತ ಅಂದರು. ಆದ್ರೆ ಅದನ್ನ ಏನಾದರೂ ಮಾಡೋಣ ಅಂತ. ಅದೊಂದು ಭಾವ, ಅದೊಂದು ಜೀವನ. ಹೆಣ್ಣು ಬರೀ ಗುಣವಲ್ಲ, ಹೆಣ್ಣು ಭಾರವಲ್ಲ, ಹೆಣ್ಣು ಹೂ, ಬರೀ ಹೂವಲ್ಲ, ಎಂದಿಗೂ ಬಾಡದ ಕುಸುಮ. ಹೆಣ್ಣು ಬರೀ ಗುಣವಲ್ಲ, ಹೆಣ್ಣು ಮಾಯೆಯಲ್ಲ, ಹೆಣ್ಣು ತ್ಯಾಗಿ, ಸಹನಾಮಯಿ, ಪ್ರೀತಿ, ವಾತ್ಸಲ್ಯ, ಕರುಣೆಯ ಖನಿ, ಸುಂದರ ಹೃದಯ. ಹೆಣ್ಣು ಬರೀ ಗುಣವಲ್ಲ, ಹೆಣ್ಣು ಮಣ್ಣಲ್ಲ, ಹೆಣ್ಣು ಪ್ರಕೃತಿ, ಹೆಣ್ಣು ಜಗತ್ತು, ಹೆಣ್ಣು ಇಡೀ ಜಗತ್ತಿನ ಬೆಳಕು. ಹೆಣ್ಣು ಬರೀ ಗುಣವಲ್ಲ, ಹೆಣ್ಣು ಅನಿಷ್ಟಳಲ್ಲ, ಕನಿಷ್ಠಳಲ್ಲ, ಅಬಲೆಯಲ್ಲ, ಹೆಣ್ಣು ಜೀವ ಜಗತ್ತಿನ ತಾಯಿ, ಕರುಣಾಮಯಿ, ಮಾಯಿ. ಹೆಣ್ಣು ಬರೀ ಗುಣವಲ್ಲ. ಧನ್ಯವಾದಗಳು. ಈ ಚಾಲೆಂಜಿಂಗ್ ರೈಟರ್ಸ್ ಹಸ್ತನವನ್ನ ಇತಿಹಾಸದ ಪ್ರಜ್ಞೆಯ ಒಳಗಿನಿಂದಲೇ ಶೋಧಿಸಿ ತೆಗಿಬೇಕಾಗಿದೆ ಮತ್ತು ನಿಜವಾದ ಸತ್ಯಗಳನ್ನು ಹುಡುಕಿಕೊಳ್ಳಬೇಕಾಗಿದೆ. ಅಲ್ಲಿಯ ಅಭಿಮಾನವನ್ನ ನಮ್ಮ ಬದುಕಿನ ಅಭಿಮಾನವಾಗಿ ಕಾನೂನುಗಳ ಮೂಲಕ ಭವಿಷ್ಯದಲ್ಲಿ ನಿರ್ಮಿಸಬೇಕಾಗಿದೆ. ಆ ಹಿನ್ನೆಲೆಯೊಳಗೆ ಎಲ್ಲವೂ ಭಾವನಾತ್ಮಕವಲ್ಲ, ಆದರೆ ಸತ್ಯವನ್ನು ಕೂಡ ನಾವು ಒಂದಿಷ್ಟು ತೆಕ್ಕೆಗೆ ತಂದುಕೊಳ್ಳಲಾರದೆ ಹೋದರೆ ಎಷ್ಟು ಬರಡಾಗ್ತೇವೆ ಅನ್ನೋದರ ಕುರಿತು ನಮಗೆ ಎಚ್ಚರ, ಅರಿವು ಇರಬೇಕು ಅನ್ನುವ ಹಿನ್ನೆಲೆಯೊಳಗೆ ಬರಹಗಾರನ್ನ ಈ ಎಲ್ಲ ವಿಷಯ ಕಾಡ್ತಾನೆ ಇರಬೇಕು ಅನ್ನುವಂಥದ್ದು. ಬನವಾಸಿ ಮೊದಲ ರಾಜಧಾನಿ, ಅದಾದ ನಂತರ ಅದನ್ನೇ ನೋಡಿ ಎಷ್ಟು ಭಾಗದಲ್ಲಿ ಕಾಣ್ತೇವೆ. ಒಂದು ಕನಕಾವತಿ, ಕುಂತಲ, ವೈಜಯಂತಿಪುರ ಅಂತ 3 ಭಾಗದ ಕಡೆಗೆ ಕಾಣ್ತೇವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮತ್ತು ಮರಿಬೇಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.